Hi guys, welcome to Vidwan YouTube channel. ಇವ್ರು ಯಾರಂತ ನೋಡ್ತಿದ್ದೀರಾ? ಇವರು ನನ್ನ ಮುದ್ದಿನ ಸಹೋದರಿ ತಂಗಿ ವಾರಿದಿ ಗುಡಿ. ನಾನು ವಿಲಾಸಿನಿ ಗುಡಿ ಆಗಿದ್ದೆ. ಈಗ ವಿಲಾಸಿನಿ ಕಚ್ಚಾಪುರ್. ಎಲ್ಲರೂ ಹೋಗೋರು ಬರ್ರ ನಮ್ಮನೆ ನೋಡ್ತಿದ್ದಾರೆ. ಸೊ ಅಷ್ಟೇ, ಇವತ್ತು ವ್ಲಾಗ್ ಶುರು ಮಾಡ್ತಿದ್ದೀವಿ ಆಫ್ಟರ್ ಲಾಂಗ್ ಟೈಮ್. ಸೊ ನಮ್ಮ ಜೊತೆ ವ್ಲಾಗ್ ನೋಡಿ. ಥ್ಯಾಂಕ್ ಯು. ಸೊ ಇವಾಗ ನಮ್ಮ ಜೊತೆ ವಿಧ್ವನಿ ಚಾನೆಲ್ CEO ಇದ್ದಾರೆ, ತೋರಿಸ್ತೀವಿ ಅವ್ರನ್ನ. ಕೊಡಿ ಸರ್. ಸೊ CEO ಆಫ್ ವಿಧ್ವನಿ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ? ಇವಾಗ ನಮಸ್ತೆ. ತುಂಬಾ ದಿನ ಆದ್ಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೀವಿ. ಇವತ್ತು ಏನಪ್ಪಾ ಅಂತಂದ್ರೆ ನಮ್ಮ ಮನೆ ಹತ್ರದಲ್ಲಿರೋ ರಾಮಾಂಜನೇಯ ಬೆಟ್ಟ. ನಾವು ಯಾವಾಗ್ಲೂ ಡೈಲಿ ಇಲ್ಲೇ ಬಂದು ಕೂತ್ಕೊಳ್ಳೋದು, ಅಂದ್ರೆ ಸಂಜೆ ಟೈಮ್ ಸ್ಪೆಂಡ್ ಇಲ್ಲೇ ಮಾಡೋದು. ಸೊ ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದೀವಿ. ನನ್ನ ತಂಗಿ ಬಂದಿದ್ಲು, ಅವಳನ್ನ ಕರ್ಕೊಂಡ್ ಬಂದಿದ್ವಿ. ಸೊ ಈಗ ಸುಮ್ಮನೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಹೋಗ್ತೀವಿ. ಮನೆಗೆ ಹೋಗೋದು ಅಷ್ಟೇ. ನಾಳೆ ಅವಳು ಊರಿಗೆ ಹೋಗ್ತಿದ್ದಾಳೆ. ಸೊ ಅವಳಿಗೆ ಸ್ವಲ್ಪ ಅಷ್ಟೇ, ಏನು ತೋರಿಸಿಲ್ಲ, ಅಷ್ಟೇ ತೋರಿಸ್ತಿದ್ವಿ, ಅಷ್ಟು ಸಾಕು. ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ. ಎಸ್, ನಾವೆಲ್ಲ ಆಕ್ಚುಲಿ ಹಾಲಿಡೇಸ್ ಇದ್ದಾಗ ನಮ್ಮ ಊರಿಗೆ ಹೋಗ್ತಿದ್ವಿ, ಕುಷ್ಟಗಿ ಹತ್ರ ದೇವ್ಲಾಪುರ್ ಅಂತ. ಅಲ್ಲಿ ನಮ್ಮ ಅಜ್ಜಿ ಇದ್ದಾಗ ಹೋಗ್ತಿದ್ವಿ. ಈಗ ನಮ್ಮ ಅಜ್ಜಿ ಇಲ್ಲ, ಅದಕ್ಕೆ ಅವಳು ಹಾಲಿಡೇಸ್ಗೆಲ್ಲ ಹೋಗ್ಬೇಕು. ಇಲ್ಲೇ ಬಂದ್ಲು. ಒಂದು 3 days ಆಯ್ತೇನೋ ಅಷ್ಟೇ. ಈಗ ಮತ್ತೆ ವಾಪಸ್ ಹೋಗ್ತಾಳೆ ಊರಿಗೆ. ನಾಳೆ ನಮ್ಮ ಪಪ್ಪ ಬರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ, ಅಷ್ಟೇ, ಊರಿಗೆ ಹೋಗ್ತಾರೆ. ಮತ್ತೆ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಏನಾದ್ರು ಶೇರ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಚೈಲ್ಡ್ಹುಡ್ ಅನ್ಲಿಕ್ಕೆ ನಾವು ದೊಡ್ಡ ಇದಾಗಿಲ್ಲ, ಬಟ್ ಚೈಲ್ಡ್ಹುಡ್ ಮೆಮೊರೀಸ್ ಮೀನ್ಸ್ ಗೊತ್ತಾಯ್ತು. ಮದುವೆ ಆಗೋಕೆ ಮುಂಚೆ ಮದ್ವೆ ಆಗೋಕ್ ಮುಂಚೆ ಬೇರೆ, ಈಗ ಬೇರೆ. ಮದ್ವೆ ಆಗೋಕ್ ಮುಂಚೆ ಹೇಳ್ತೀನಿ, ಒಬ್ರಿಗೊಬ್ರು ರಪ್ ಬರ್ರಿ ಹೊಡ್ಕೊಳ್ಳೋದೆ. ನಾವ್ ಕೂಲ್ ಇಟ್ಕೊಂಡ್ ಜಗಳ ಮಾಡಿ ಗೈಸ್, ನಾನು ಕೂಲ್ ಇಟ್ಕೊಂಡ್ ಜಗಳ ಮಾಡಿ ಹಿಂಗಿ ಜೊಟ್ಟು ಹಿಡ್ಕೊಂಡು ಡರ್ ಈಕಿಗೆ ನಾನ್ ಹಿಡಿದ್ರೆ ನಮ್ಮಮ್ಮ ನನಗೆ ಹೊಡಿತಿತ್ತು, ಚಟ್ಟಪಟ. ಆಮೇಲೆ ಈ ಕಟ್ಟಿಗೆ ಯಾಕೆ ಏನ್ ಗೊತ್ತಾ, ನಾವು ಸ್ಕೂಲ್ಗೆ ಹೋಗ್ತಿದ್ವಿ. ಸ್ಕೂಲ್ ಮುಗಿಸ್ಕೊಂಡ್ ಬಂದ್ ಕೂಡ್ಲೆ, ಸ್ಕೂಲ್ ಮುಗಿಸ್ಕೊಂಡೇನು ಒಂದ್ 3:45 ಹಂಗ್ ಬರ್ತಿದ್ವಿ. ಬಂದ್ ಕೂಡ್ಲೆ ನಾನು ರೂಮ್ ಸೇರಿ ನಿದ್ದೆ ಹೊಡಿತಿದ್ದೆ. ಮೇಡಮ್ ಕೈಯೊಳಗೆ, ಸ್ಕೂಲ್ ಒಳಗೆಲ್ಲ ಏನಾಗಿರ್ತದಲ್ಲ, ಓದ್ತಿರ್ಲಿಲ್ಲ ಅವರು. ಸ್ಕೂಲ್ ಒಳಗೆಲ್ಲ ಏನಾಗಿರ್ತದ, ಒಂದ್ ಟೆಕ್ಸ್ಟ್ ಬುಕ್ ತೆಗೆದು ಬಿಡೋದು. ಈ ಕಟ್ಟಿಗೆ ಇದೇ ತರ ಒಂದ್ ಕಟ್ಟಿಗೆ ಇತ್ತು ಮನೆಯೊಳಗ, ಇಂಥ ಕಟ್ಟಿಗೆ ಹಿಡ್ಕೊಳ್ಳೋದು. ನಮ್ಮ ಊರೊಳಗ ಗೋಡಿ ಇತ್ತು. ಅಂದ್ರೆ ಏನು, ಹಿಂಗ್ ಹೊರಗೆಲ್ಲ ವರಂಡ ಇದ್ರೆ ಹಿಂಗ ಸ್ಟೇರ್ ಕೇಸ್ಗೆ ಒಂದ್ ಗೋಡಿ ಇರ್ತಿತ್ತು. ಆ ಗೋಡಿ ಮೇಲೆ ಚೊಕ್ಪಿಸಿಂದ ಬರಿಯೋಳು. ಅಲ್ಲಿ ಬರ್ದು ಈ ನೆಲ ಅದನ್ನೆಲ್ಲ ಸ್ಟೂಡೆಂಟ್ ಮಾಡ್ಕೊಂಡು ಕಟ್ಟಿಗೆ ತಗೊಂಡ್ ಅದಕ್ಕೆ ರಪ 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 ರಪ. ಅದು ವಿಡಿಯೋ ಇದ್ರೆ ನಿಮ್ಗೆ ಹಾಕ್ತೀನಿ, ಇರ್ಬೇಕು ವಿಡಿಯೋ. ಆಮೇಲೆ ನಾನು ಒಂದ್ ದಿವಸ ಇವಳು ಮಲ್ಕೊಂಡಾಗ, ಇಲ್ಲ ಮಲ್ಕೊಂಡಿದ್ದಿಲ್ಲ ಇವಳೇನು, ಒಂದ್ ದಿವಸ ಫುಲ್ ಸಮಾಧಾನ ಮಾಡಿ, ಅಮ್ಮಿ ಬಾಮಿ ನಿಂಗೆ ಎಣ್ಣೆ ಹಚ್ತೀನಿ, ಬಾಮಿ ನೀನ್ ಗುಡ್ಗಲಿದ್ಯಮ್ಮಿ, ಹಂಗಮ್ಮ ಹಿಂಗಮ್ಮ ಅಂತೇಳಿ ತಲಿಗ್ ನೆಕ್ಸ್ಟ್ ಡೇ ನನ್ ಬರ್ಡೇ ಗೈಸ್, ಎಣ್ಣೆ ಫುಲ್ ಎಣ್ಣೆ ಹಚ್ಚಿ ಇಟ್ಬಿಡಿದೆ. ನೆಕ್ಸ್ಟ್ ಡೇ ಈಕಿನ್ ಬರ್ತಡೆ, ತಲೆ ತಿಕ್ಕೊಳಿಕತ್ತ ಎಣ್ಣಿನೇ ಹೋಗೋಲ್ತಾಗ್ಬಿಟ್ಟಿತ್ತು. ಅದೊಂದು ಪಾಪ ಅಂತ ಅನ್ಸೋದು ಮೊಮೆಂಟ್. ಆಮೇಲೆ ಹಿಂಗೆ ಮಾಡಿ ಕಿತಾಪತಿ ಜಗಳ ಮಸ್ತ್ ಏನು ಮಾಡಿಲ್ಲ. ಬಟ್ಟೆ ನಾನು ಆಕಿನ್ಕಿಂತ ಜಾಸ್ತಿ ಏನಂದ್ರೆ ಬೈಸ್ಕೊಡಿದಾಳ ಪಾಪ, ನನ್ಕಿಂತ ಜಾಸ್ತಿ ಅವಳು ಬೈಸ್ಕೊಡೋದು. ನಾನೇನೇ ಮಾಡಿದ್ರು ಅವಳನ್ನ ಬೈಸೋದು, ಹೊಡ್ಸೋದು ಎಲ್ಲ ನಾನೇ ಮಾಡಿದೀನಿ. ಅಮ್ಮ ವ್ಲಾಗ್ ನೋಡೋ. ವಾಚ್ ದಿಸ್ ವ್ಲಾಗ್. ಸಿಕ್ಕಾಪಟ್ಟೆ ಬೈಸಿದೀನಿ, ಹೊಡ್ಸಿದೀನಿ. ಇವಾಗೇನಂದ್ರೆ ಇವಾಗ ಜಗಳ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಅವಳ ಜೊತೆ. ಅವಳು ಯಾವಾಗನ ಬರ್ತಾಳಪ್ಪ ಬಳ್ಳಾರಿಗೆ ಅನ್ಸೋದು. ಬಟ್ ಮುಂಚೆದೆಲ್ಲ ನೆನಪಾಗತ್ತೆ, ಅದೊಂದು ಖುಷಿ ಮೂಮೆಂಟ್. ಹಂಗೆ
ಹಿಂಗೆ ಹಿಂಗೆ ಅವಾಗೇ ಒಂಥರ ಇತ್ತು ಲೈಫು, ಹೀಗೆ ಒಂಥರ ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಅವರಿಬ್ಬರು ಯಾಕೋ ತುಂಬ ಎಮೋಷ್ನಲ್ ಆಗಿಬಿಟ್ರು. ಸೊ ಅದಕ್ಕೆ ವ್ಲಾಗ್ನ ಅಲ್ಲೇ ಎಂಡ್ ಮಾಡಿಬಿಟ್ಟು ಮತ್ತೆ ವಾಪಸ್ ಮನೆಗಡೆ ಬಂದ್ವಿ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನಿಮ್ಗೆಲ್ರಿಗೂ. ಸುಮ್ಮನೆ ಹಂಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಬೇರೆ ಬೇರೆ ವ್ಲಾಗೊಂದಿಗೆ ಬರ್ತೀವಿ. ಯಾ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ರಾಮ್ ರಾಮ್.